ಮೃತ ಪಿಎಸ್ಐ ಪರಶುರಾಮ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಪರಶುರಾಮ್ ಕುಟುಂಬಕ್ಕೆ ಸರ್ಕಾರ ನ್ಯಾಯ ಒದಗಿಸಿಕೊಡುವುದರ ಮೂಲಕ ಅವರಿಗೆ ರಕ್ಷಣೆ ನೀಡಬೇಕು ಎಂದು ಮಾಜಿ ಸಿಎಂ ಹಾಗೂ ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಒತ್ತಾಯ ಮಾಡಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಶಾಸಕರನ್ನು ರಕ್ಷಣೆ ಮಾಡೋ ಕೆಲಸ ಒಂದೆಡೆ ಆದ್ರೆ ಪರಶುರಾಮ್ ಅವರ ಕುಟುಂಬಸ್ಥರು ನೋವಲ್ಲಿದ್ದಾರೆ. ಅವರ ಹೇಳಿಕೆಯನ್ನ ಇದುವರೆಗೂ ಪಡೆದಿಲ್ಲ. ನಿಮಗೆ ತಾಕತ್ತಿದ್ರೆ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಎಂದು ಸವಾಲು ಎಸೆದರು. ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ. ಮೃತ ಪಿಎಸ್ಐ ಕುಟುಂಬಸ್ಥರ ಶಾಪ ಸರ್ಕಾರಕ್ಕೆ ತಟ್ಟೆ ತಟ್ಟುತ್ತದೆ ಎಂದರು. ನಾನು ನಿನ್ನೆ ಮೃತ ಪಿಎಸ್ಐ ಕುಟುಂಬಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದೇನೆ. ಪಿಎಸ್ಐ ಪರಶುರಾಮ್ ಮನೆಗೆ ಹೋದಾಗ ಹಣ ಕೊಟ್ಟಿದ್ದೇವೆ ಅನ್ನುತ್ತಾರೆ. ಪಿಎಸ್ಐ ಪರಶುರಾಮ್ ಅವರ ಮನೆಗೆ ನಾನು ಭೇಟಿ ನೀಡಿದಾಗ ಅವರ ಪೋಷಕರು ಹಣ ಕೊಟ್ಟಿದ್ದೇವೆ ಅಂದಿದ್ದಾರೆ. ಅವರ ಹಣನೂ ಹೋಯ್ತು, ಜೀವವೂ ಹೋಯ್ತು. ಇದನ್ನ ನೋಡಿದ್ರೆ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂಬುದು ಗೊತ್ತಾಗುತ್ತದೆ ಎಂದು ಶೆಟ್ಟರ್ ಕಿಡಿಕಾರಿದರು. ನಾವು ಒಂದು ಹೇಳ್ತೀನಿ, ಇದು ಕೌಂಟರ್ ಅಟ್ಯಾಕ್ ಮಾಡುವಂಥದ್ದು ಇದು ನಡೀತದೆ. ನಾನು ನಿನ್ನೆ ಪರಶುರಾಮ್ PSI ಪರಶುರಾಮ್ ಚಲವಾದಿ ಅಂಥೇಳಿ ಪಾಪ ಇತ್ತೀಚೆಗೆ ಮೃತಪಟ್ಟ, ಮನಸ್ಸಿಗೆ ವೇದನೆ ಮಾಡಿಕೊಂಡು ಮೃತಪಟ್ಟ ಅಂತ. ಯಾಕೆ ಮನಸ್ಸಿಗೆ ವೇದನೆ ಆಯಿತು? ಅಲ್ಲಿ ಶಾಸಕರು ಹಣ ಕೇಳಿದರು, ಮತ್ತೊಂದು ಕೇಳಿದರು, ಹಣ ಇಸ್ಕೊಂಡಿದ್ದಾರೆ. ಅವ್ರು ನಿನ್ನೆ ಅವರು ಮನೆಗೆ ಹೋಗಿದ್ದೆ ನಾನು. ಅವ್ರ ತಾಯಿ ಹೇಳ್ತಾಯಿದ್ರು, ಅವ್ರ ಬ್ರದರ್ಸ್ ಹೇಳ್ತಾಯಿದ್ರು, ಏನೇನೋ ಹೊಲಿಸಿ ಹಣನೂ ಕೊಟ್ವಿ, ಹಣನೂ ಹೋಯ್ತು, ಗುಣನೂ ಹೋಯ್ತು ಅಂದಾಗ ಹಣನೂ ಹೋಯ್ತು, ಜೀವನೂ ಹೋಯ್ತು. ಈ ರೀತಿ ಪರಿಸ್ಥಿತಿ ಇವತ್ತು. ಒಂದು ವರ್ಷ ಒಳಗಾಗಿ ಟ್ರಾನ್ಸ್ಫರ್ ಮಾಡಬಾರ್ದಂತಿದೆ, ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಎಲ್ಲಿ ಪೋಸ್ಟಿಂಗ್ ಆಗಿದೆಯಲ್ಲ ಆ ಪೋಸ್ಟಿಂಗ್ ಆದಲ್ಲಿ SP ಆಫೀಸ್ನಲ್ಲಿ ಕೆಲಸ ಮಾಡಲಿಕ್ಕೆ ಅಲ್ಲಿನೂ ಅಲೋ ಮಾಡೋದಿಲ್ಲ. ಹೀಗಾಗಿ ಇದನ್ನೆಲ್ಲ ನೋಡಿದಾಗ ಭ್ರಷ್ಟಾಚಾರ ಎಷ್ಟು ಮಿತಿಮೀರಿ ಹೋಗ್ತಾ ಇದೆ ಅನ್ನುವಂಥದ್ದು ಇದೊಂದು ಉದಾಹರಣೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಅದಕ್ಕಾಗಿ ಆ ಪಾಪ PSI ನೋಡಿ, ಈಗ ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ, FIR ಆಗಿದೆ. ಅವರು ಮುಖ್ಯಮಂತ್ರಿ ಕಡೆ ಹೋಗಿ ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನಂದೇನು ತಪ್ಪಿಲ್ಲ ಅಂಥೇಳಿ. ಹಾಗಾದರೆ ನೀವು ಒಂದು ಕಡೆ ತನಿಖೆ ಮಾಡಿಸ್ತೀರಿ, CIDನೋ ಮತ್ತೊಂದು ಕಡೆ ತನಿಖೆ ಮಾಡಿಸ್ತೀರಿ, ಈ ಕಡೆ ಕಾಂಗ್ರೆಸ್ಸಿನ ಶಾಸಕರು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತೀರಿ. ಅದೇ ಬೇರೆ ಪ್ರಕರಣ ಆಗಿದ್ರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡ್ತಿದ್ರಿ. ಇವತ್ತು ಯಾಕೆ ಇನ್ನೂ ಅರೆಸ್ಟ್ ಮಾಡಲಿಲ್ಲ? ಹೀಗಾಗಿ ಇವತ್ತು ಅವ್ರ ಕುಟುಂಬದ ಸದಸ್ಯರು ಇವತ್ತು ಅವರ ಏನು ವೇದನೆ ಇದೆಯಲ್ಲ, ಅರಣ್ಯ ವೇದನೆ ಆಗ್ತಾಯಿದೆ. ಹೀಗಾಗಿ ಅವ್ರು ಭಾಳಷ್ಟು ದುಃಖಪಟ್ಟರು. ನೋಡಿರಿ, ಒಬ್ಬ ಅರೆಸ್ಟು ಸಹಿತ ಮಾಡಿಕ್ಕಾಗಿಲ್ಲ ಅಂದರೆ ನಮಗೇನು ರಕ್ಷಣೆಯನ್ನು? ಇಷ್ಟೆಲ್ಲ ಪ್ರೆಷರ್ ಮಾಡಿ ಹಣ ಕೊಟ್ಟು ಕರಪ್ಷನ್ ಇಷ್ಟು ಜಾಸ್ತಿಯಾಗಿ ಎಲ್ಲ ಆಗಿದಾಗ ಇನ್ನು ಅದನ್ನು ಯಾರು ಕೇಳೋರು ಇಲ್ಲ ಅಂತಂದರೆ, ಮತ್ತು ಏನೋ ಒಂದು ಎನ್ಕ್ವೈರಿ ಕಮಿಟಿ ಏನೋ ಮಾಡಿದ್ದಾರೆ, ಅವರು CID ಮಾಡಿದ್ರು, ಯಾರು ಮಾಡಿದ್ರು ಗೊತ್ತಿಲ್ಲ. ಅವರಾದರೂ ಬಂದು ಇಲ್ಲಿವರೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಹೇಳಿಕೆ ತೆಗೆದುಕೊಂಡಿರ್ತೀವಿ. ಇವ್ರದ್ದು ಅವ್ರ ತಾಯಿದು, ಆ ಪರಶುರಾಮನ ಹೆಂಡತಿದು, ಅವ್ರ ಬ್ರದರ್ಸದ್ದು ಇಲ್ಲಿವರೆಗೆ ಒಂದು ಹೇಳಿಕೆ ಸದ ತೊಗೊಂಡಿಲ್ಲ. ಇದು ನೋಡಿದರೆ ಸರ್ಕಾರ ಕಣ್ಣು ಮುಚ್ಚಿ ಕುಂತದಂತ ಅರ್ಥ ಆಗ್ತದೆ. ಮತ್ತು ಇದನ್ನು ಯಾರು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅವ್ರ ರಕ್ಷಣೆ ಮಾಡುವಂಥ ಕೆಲಸ ಈ ಸರ್ಕಾರದಲ್ಲಿ ಆಗ್ತದೆ. ನಿಜವಾಗಿ ನಿಮ್ಗೆ ತಾಕತ್ತಿದ್ರೆ ಮೊದಲು ಅರೆಸ್ಟ್ ಮಾಡಿರಿ, ಯಾರು ಆರೋಪಿ ಇದ್ದಾರಲ್ಲ ಅವ್ರು ಅರೆಸ್ಟ್ ಮಾಡಿರಿ. ಅಲ್ಲ ನೋಡಿ, ನಾವೊಂದು ಈ ರೀತಿ ಅವ್ರ ವೇದನೆ ನೋಡಿದರೆ ಬೇಜಾರಾಗ್ತದೆ. ಒಂದು SC/ST ಸಮುದಾಯದಿಂದ ಬಂದಂಥ ವ್ಯಕ್ತಿ ಮತ್ತು ಭಾಳ ಎಂಥಷ್ಟು ಕೆಲಸ ಮಾಡಿದಂಥ ಆತ ನೋಡಿದಾಗ ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ PSI. ಅದನ್ನು ಮುಂದೆ ಭಾಳ ಚಲೋ ಫ್ಯೂಚರ್ ಇತ್ತು ಅಂತ. SC/ST ಬರೀ SC/ST ಬಗ್ಗೆ ಇವ್ರಿಗೆ ಕಣ್ಣೀರು ಸುರಿಸೋದು ಮಾಡ್ತಾರೆ. ಆದರೆ ಆ SC/ST ಜನಾಂಗದವರಿಗೆ ಅನ್ಯಾಯ ಮಾಡುವಂಥ ಕೆಲಸ ಇವತ್ತು ಈ ಸರ್ಕಾರದಲ್ಲಿ ನಡೀತಾ ಇದೆ. ಒಬ್ಬ PSI ಪರಶುರಾಮ್ ಚಲವಾದಿ ಅಂತವನಿಗೆ ಸರಿಯಾಗಿ ರಕ್ಷಣೆ ಕೊಡೋದಾಗಿರುವಂಥ ಸರ್ಕಾರ ಇನ್ನು ಯಾರಿಗೆ ಅವ್ರ ಶಾಪ ತಟ್ಟೆ ತಡ್ತದ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 953878
6108.